Namaste. Subject Engineering Mathematics for first semester BE. Name of the book author Dr. KSC Sir. Module 3 Integral Calculus. ಪ್ರೀವಿಯಸ್ ವಿಡಿಯೋನಲ್ಲಿ 3.1 ಮಲ್ಟಿಪಲ್ ಇಂಟೆಗ್ರಲ್ಸ್ ಇದೆಯಲ್ಲ, ಅಲ್ಲಿ 2 ಟೈಮ್ಸ್ ನಾನು dx ಅಂತ ಬರ್ತಿದ್ದೇನೆ. ಓನ್ಲಿ ಸಿಂಗಲ್ ಟೈಮ್ಸ್ ಆಯಿತಾ. ಇಂಟೆಗ್ರಲ್ ಆಫ್ 0 to π/2 ರಿಡಕ್ಷನ್ ಫಾರ್ಮುಲಾ ಇದೆಯಲ್ಲ, ರಿಡಕ್ಷನ್ ಫಾರ್ಮುಲಾದಲ್ಲಿ ಫಸ್ಟ್ ಒನ್ ಈಸ್ ಕರೆಕ್ಟ್. ಸೆಕೆಂಡ್ ಒನ್ನಲ್ಲಿ ಇಂಟೆಗ್ರಲ್ ಆಫ್ 0 to π/2 ಸೈನ್ ಟು ದ ಪವರ್ ಆಫ್ mx dx ಅಂತ ಇದೆ. ಸೊ dx ಬೇಡ, ಗೊತ್ತಾಯ್ತಲ್ಲ. ಇಲ್ಲಿ ಒಂದು ಸಿಂಗಲ್ dx ಸಾಕು, cos power of nx dx ಅಂತ. ಗೊತ್ತಾಯ್ತಲ್ಲ. ಇಲ್ಲಿ ರಿಡಕ್ಷನ್ ಫಾರ್ಮುಲಾ ದಿಸ್ ಒನ್. ಸೆಕೆಂಡ್ ಒನ್ ಇಂಟೆಗ್ರಲ್ ಆಫ್ 0 to π/2 ಸೈನ್ ಪವರ್ ಆಫ್ mx cos ಪವರ್ ಆಫ್ nx dx ಅಂತ. ಸಿಂಗಲ್ dx ಅದು ನಾನು 2 ಟೈಮ್ಸ್ ಹಾಕ್ಕೊಂಡ್ಬಿಟ್ಟಿದ್ದೇನೆ. ಸೊ ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಆರ್ಟಿಕಲ್ ನಂಬರ್ 3.2 ಡಬಲ್ ಆ್ಯಂಡ್ ಟ್ರಿಪಲ್ ಇಂಟೆಗ್ರಲ್ಸ್. Double and triple integrals. Article number 3.2 double and triple integrals. In this topic we discuss a repeated process of integration of a function of 2 and 3 variables referred to as double integrals. So illi repeated process of integration anta helidare. So doubles alla, so 2 times repeat agide integration, ಗೊತ್ತಾಯ್ತಲ್ಲ. ಮತ್ತು ಇಲ್ಲಿ 3 ಟೈಮ್ಸ್ ಇಂಟಗ್ರೇಷನ್ ರಿಪೀಟ್ ಆಗಿದೆ. ಸೊ 2 ಟೈಮ್ಸ್ ರಿಪೀಟ್ ಆಗಿದ್ರೆ ಅದನ್ನು ನಾವು ಡಬಲ್ ಇಂಟೆಗ್ರಲ್ ಅಂತ ಕಾಲ್ ಮಾಡ್ತೇವೆ. ಸಿಂಗಲ್ ಟೈಮ್ ಇತ್ತು ಅಂತ ಹೇಳಿದ್ರೆ ಇಂಟೆಗ್ರಲ್, ಸೊ ಅದನ್ನು ಸಿಂಗಲ್ ಇಂಟೆಗ್ರಲ್ ಅಥವಾ ಲೈನ್ ಇಂಟೆಗ್ರಲ್ ಅಂತ. ಸೊ ಇಲ್ಲಿ ಡಬಲ್ ಟೈಮ್ಸ್ ಅಂದರೆ 2 ಟೈಮ್ಸ್ ರಿಪೀಟ್ ಆಗಿದೆಯಲ್ಲ ಇಂಟಗ್ರೇಷನ್ನು, ವಿ ಕಾಲ್ ಇಟ್ ಆಸ್ ಡಬಲ್ ಇಂಟೆಗ್ರಲ್. ಸೊ XY 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಈ XY ಇದೆಯಲ್ಲ, ಫಂಕ್ಷನ್ ಆಫ್ XY ಈಸ್ 2 ಇಂಡಿಪೆಂಡೆಂಟ್ ವೇರಿಯೇಬಲ್. ಈ ಟ್ರಿಪಲ್ ಇಂಟೆಗ್ರಲ್ಸಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ ಇಂಟಗ್ರೇಷನ್ನು 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ದೆನ್ ದಿಸ್ ಇಂಟೆಗ್ರಲ್ ವಿ ಕಾಲ್ ಇಟ್ ಆಸ್ ಟ್ರಿಪಲ್ ಇಂಟೆಗ್ರಲ್ಸ್. ಹಿಯರ್ ಫಂಕ್ಷನ್ ಆಫ್ XYZ, ಸೊ XYZ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಈ XYZ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್, ಎಫ್ ಆಫ್ XYZ ಅನ್ನೋದು ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಲ್ಲಿ XY ಇದೆಯಲ್ಲ, XY ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಇದೆರಡು ಇಂಡಿಪೆಂಡೆಂಟ್ ವೇರಿಯೇಬಲ್. ಅದೇ ಎಫ್ ಆಫ್ XY ಅಂತ ಬಂದರೆ, ಎಫ್ ಆಫ್ XY ಅಂತ ಬಂತು ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಅದೇನಾಗುತ್ತೆ, ಅದು ಡಿಪೆಂಡೆಂಟ್ ವೇರಿಯೇಬಲ್. ಸಿಮಿಲರ್ಲಿ XYZ ಅಂತ ಇದೆಯಲ್ಲ, ಇದು ಇಂಡಿಪೆಂಡೆಂಟ್ ವೇರಿಯೇಬಲ್. 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸು. ಎಫ್ ಆಫ್ XYZ ಅಂತ ಬಂತು ಅಂತ ಹೇಳಿದ್ರೆ ಅದೇನದು, ಸೊ ಡಿಪೆಂಡೆಂಟ್ ವೇರಿಯೇಬಲ್ಸ್. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಡಬಲ್ ಅಂದರೆ 2 ಟೈಮ್ಸ್ ಇಂಟಗ್ರೇಷನ್ ರಿಪೀಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಡಬಲ್ ಇಂಟೆಗ್ರಲ್ ಅಂತ ಕಾಲ್ ಮಾಡ್ತೇವೆ, ಡಬಲ್ ಇಂಟೆಗ್ರಲ್ ಅಂತ. ಓಕೆ, ಸೊ ನೆಕ್ಸ್ಟ್ 3 ಟೈಮ್ಸ್ ಇಂಟೆಗ್ರಲ್ ರಿಪೀಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಟ್ರಿಪಲ್ ಇಂಟೆಗ್ರಲ್ ಅಂತ ಕಾಲ್ ಮಾಡ್ತೇವೆ, ಟ್ರಿಪಲ್ ಇಂಟೆಗ್ರಲ್ ಅಂತ. ಓಕೆ, ನೆಕ್ಸ್ಟ್ ದಿ ಪ್ರಿನ್ಸಿಪಲ್ ಆಫ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಈಸ್ ಅಡಾಪ್ಟೆಡ್ ಹಿಯರ್ ಇನ್ ದಿ ಪ್ರೋಸೆಸ್ ಆಫ್ ಇಂಟಗ್ರೇಷನ್. ಸೊ ಇಲ್ಲಿ ಯಾವ ಥರ ಇಂಟಗ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ದು ಪ್ರಿನ್ಸಿಪಲ್ ಗೊತ್ತಿದೆಯಲ್ಲ, ಏನದು ಅಂದರೆ ಯಾವ ವೇರಿಯೇಬಲ್ ಇರುತ್ತೆ, ಸೊ ಸೇಮ್ ವೇರಿಯೇಬಲ್ಸ್ ಇದ್ದರೆ ಮಾತ್ರ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು, ಅದರ್ ವೇರಿಯೇಬಲ್ಸ್ ಇದ್ದರೆ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಓಕೆ, ಸಿಮಿಲರ್ಲಿ ಇಲ್ಲೂ ಕೂಡ ಹಾಗೇ ಎಕ್ಸ್ ಇರೋ ಕಡೆ ಎಕ್ಸಲ್ಲೇ ನಾವು ಇಂಟಗ್ರೇಷನ್ ಮಾಡಬೇಕು, ವೈ ಇದ್ದರೆ ವೈಯಲ್ಲೇ ನಾವು ಇಂಟಗ್ರೇಷನ್ ಮಾಡಬೇಕು, ಝೆಡ್ ಇದ್ದರೆ ಝೆಡ್ಡಲ್ಲೇ ನಾವು ಇಂಟಗ್ರೇಷನ್ ಮಾಡಬೇಕು. ಹಾಗೆ ಓಕೆ, ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ಬರೋಣ. ಸೊ ಡಬಲ್ ಇಂಟೆಗ್ರಲ್ ಇದೆಯಲ್ಲ ಫಸ್ಟ್ ಎಕ್ಸಾಂಪಲಲ್ಲಿ. ಸೊ ಫಸ್ಟ್ ಎಕ್ಸಾಂಪಲ್ಲು ಡಬಲ್ ಇಂಟೆಗ್ರಲ್ ಆಫ್ x plus y dx dy
ಇದೆಂಟ ಇಂಟಗ್ರೇಷನ್ ಅಂತ ಹೇಳಿದ್ರೆ ಇಂಡೆಫಿನೈಟ್, ಲಿಮಿಟ್ಸ್ ಇಲ್ಲವೇ ಇಲ್ಲ, ಗೊತ್ತಾಯ್ತಲ್ಲ. ಇಂಡೆಫಿನೈಟ್ ಇಂಟೆಗ್ರಲ್ ಇದು. ಇವಾಗ ಏನು ಮಾಡಬೇಕು, ಇಲ್ಲಿ ಡಿ ಎಕ್ಸ್ ಫಸ್ಟ್ ಕೊಟ್ಟಿದ್ದಾರೆ, ಹಾಗಾಗಿ ಇದಿಷ್ಟಕ್ಕೆ ಮಾತ್ರ ನಾವು ಇಂಟಗ್ರೇಷನ್ ಮಾಡಬೇಕು, ಇಷ್ಟನ್ನು ಮಾತ್ರ ಇಂಟಗ್ರೇಷನ್ ಮಾಡಬೇಕು ಇವಾಗ. ಸೊ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟೆಗ್ರಲ್ ಆಫ್ y into dx is yx dy. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು dy ಈಸ್ 1/2 ಹಾಗೆ ಬರೆಯೋಣ, ಎಕ್ಸ್ ಸ್ಕ್ವೇರ್ ಇಂಟು y ಆಗುತ್ತೆ, ಪ್ಲಸ್ ಇಂಟೆಗ್ರಲ್ ಆಫ್ yx ಇಂಟು dy ಈಸ್ ಎಕ್ಸ್ ಇಂಟು y ಸ್ಕ್ವೇರ್ ಬೈ 2. ಅದೇ ವೇರಿಯೇಬಲ್ ಇತ್ತಲ್ಲ, ಹಾಗಾಗಿ ಹೀಗೆ ಬರುತ್ತೆ, ಗೊತ್ತಾಯ್ತಲ್ಲ. ಈಕ್ವಲ್ ಟು 1/2 ಇಸ್ ಕಾಮನ್, ಮತ್ತು ಎಕ್ಸ್ ವೈ ಈಸ್ ಆಲ್ಸೋ ಕಾಮನ್, ಟೇಕ್ ಇಟ್ ಔಟ್ ಸೈಡ್, ಎಕ್ಸ್ ವೈ ಬೈ 2 ಇಂಟು ರಿಮೈನಿಂಗ್ ಇಸ್ ಎಕ್ಸ್ ಫಸ್ಟ್ ಟರ್ಮ್, ಇನ್ ದಿ ಸೆಕೆಂಡ್ ಟರ್ಮ್ ರಿಮೈನಿಂಗ್ ವೇರಿಯೇಬಲ್ ಇಸ್ ವೈ. ಸೊ ದಿಸ್ ಇಸ್ ದ ಆನ್ಸರ್, ಎಕ್ಸ್ ವೈ ಬೈ 2 ಇಂಟು ಎಕ್ಸ್ ಪ್ಲಸ್ ವೈ. ಸೆಕೆಂಡ್ ಎಕ್ಸಾಂಪಲ್, ಎಕ್ಸಾಂಪಲ್ ನಂಬರ್ 2, ಗೊತ್ತಾಯ್ತಲ್ಲ. ಸೊ ಎಕ್ಸಾಂಪಲ್ ನಂಬರ್ 2, ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 to 1, ಇಂಟೆಗ್ರಲ್ ಆಫ್ ವೈ ಈಕ್ವಲ್ ಟು 0 to 2, ಇಂಟೆಗ್ರಲ್ ಆಫ್ ಝೆಡ್ ಈಕ್ವಲ್ ಟು 0 to 3, ಎಕ್ಸ್ ವೈ ಝೆಡ್ ಡಿ ಝೆಡ್ ಡಿ ವೈ ಡಿ ಎಕ್ಸ್. ಓಕೆ, ಇವಾಗ ಏನು ಮಾಡಬೇಕು, ಇದು ಮತ್ತು ಇದು ಇಷ್ಟಕ್ಕೆ ಮಾತ್ರ ನಾವು ಇಂಟಗ್ರೇಷನ್ ಮಾಡಬೇಕು, ಗೊತ್ತಾಯ್ತಲ್ಲ. ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 to 1, ಇಂಟೆಗ್ರಲ್ ಆಫ್ ವೈ ಈಕ್ವಲ್ ಟು 0 to 2, ಎಕ್ಸ್ ವೈ ಇಂಟೆಗ್ರಲ್ ಆಫ್ ದಿಸ್ ಇಂಟೆಗ್ರಲ್, ಈ ಇಂಟೆಗ್ರಲ್ ಇದೆಯಲ್ಲ ಇದು, ಈ ಇಂಟೆಗ್ರಲ್ ಆಫ್ ಝೆಡ್ ಈಕ್ವಲ್ ಟು 0 to 3, ಝೆಡ್ ಇಂಟು ಡಿ ಝೆಡ್ ಈಸ್ ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ 2. So z limit is 0 to 3. So next remaining is dy dx, dy dx, dy dx dz ಅನ್ನು ನಾವು ಸ್ಮಾಲ್ ಇನ್ಕ್ರಿಮೆಂಟಲ್ ಅಂತ ಕಾಲ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಈಕ್ವಲ್ ಟು, ಸೊ ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 to 1, ಇಂಟೆಗ್ರಲ್ ಆಫ್ ವೈ ಈಕ್ವಲ್ ಟು 0 to 2. ಇಲ್ಲಿ ಬೇಕಾದರೆ ಎಕ್ಸ್ ಕಳಿಸ್ಕೊಬೋದು, ಗೊತ್ತಾಯ್ತಲ್ಲ. ಇಲ್ಲಿ ವೈ ಹಾಗೆ ಇರಲಿ. ಸೊ ಇಲ್ಲಿ ಅಪ್ಪರ್ ಲಿಮಿಟ್ ಇಸ್ 3 ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಲೋಯರ್ ಲಿಮಿಟ್ ಇಸ್ 0 ಸ್ಕ್ವೇರ್ ಬೈ 2 ಡಿ ವೈ ಡಿ ಎಕ್ಸ್. ಸೊ 3 ಸ್ಕ್ವೇರ್ ಇಸ್ 9, 9/2, ಟೇಕ್ ಇಟ್ ಔಟ್ ಸೈಡ್, 9/2. ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 to 1 ಎಕ್ಸ್. ನೆಕ್ಸ್ಟ್ integral of y equal to 0 to 2 y into dy dx equal to 9/2. Integral of x equal to 0 to 1. So integral of y equal to 0 to 2 y dy is idishtu ಮಾತ್ರ ಮಾಡಬೇಕು. ಸೊ ಅದೇನಾಗುತ್ತೆ, y square divided by 2, ಲಿಮಿಟ್ ಈಸ್ y equal to 0 to 2 dx. ಇಲ್ಲಿ x ಇದೆಯಲ್ಲ, ಆ x ಅಲ್ಲೇ ಬರೀಬೇಕು. ನೆಕ್ಸ್ಟ್ ಈಕ್ವಲ್ ಟು 9 divided by 2 ಇಂಟೆಗ್ರಲ್ ಆಫ್ x equal to 0 to 1 x. ಅಪ್ಪರ್ ಲಿಮಿಟ್ ಇಸ್ 2 ಸ್ಕ್ವೇರ್, yಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಅಪ್ಪರ್ ಲಿಮಿಟ್ ಇಸ್ 2 ಮೈನಸ್ ಲೋಯರ್ ಲಿಮಿಟ್ ಇಸ್ 0. ಸೊ 2 ಸ್ಕ್ವೇರ್ ಬೈ 2 ಮೈನಸ್ 0 ಸ್ಕ್ವೇರ್ ಬೈ 2 ಇಂಟು dx. ಸೊ 2 ಸ್ಕ್ವೇರ್ ಇಸ್ 4, 4/2, 4/2 ಇಸ್ 2, ಇದು 0 ಆಗುತ್ತೆ, 2 ಗಿಟ್ ಕ್ಯಾನ್ಸಲ್ ಆಗುತ್ತೆ, 9 ಮಾತ್ರ. 9 ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 to 1 ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು, ಸೊ 9 ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು 0 to 1 ಎಕ್ಸ್ ಡಿ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಬೈ 2, ಲಿಮಿಟ್ ಈಸ್ ಎಕ್ಸ್ ಈಕ್ವಲ್ ಟು 0 to 1 ಈಕ್ವಲ್ ಟು 9. 1 square is 1/2 minus 0 square is 0. 0 square by 2 is 0. So 9/2 is the answer.
9/2 is the answer. Okay. Next, subarticle number 3.2.1 geometrical meaning. Geometrical meaning anta ಹೇಳಿದ್ರೇನು? Geometry ಅಂತ ಹೇಳಿದ್ರೆ ಫಿಗರ್ ಅಲ್ಲಿ ನಾವು ಅದನ್ನ ಪ್ರೂವ್ ಮಾಡುವಂತದ್ದು ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಫಾರ್ x ಆಕ್ಸಿಸ್, y ಆಕ್ಸಿಸ್. ಸೊ ಇದು ಶೇಡೆಡ್ ಪಾರ್ಟ್ ಇದೆಯಲ್ಲ, ಶೇಡೆಡ್ ಪಾರ್ಟ್ ರೆಕ್ಟಾಂಗಲ್ ಟೈಪ್ ಇದೆ, ಇದು ಶೇಡಿಂಗ್ ಪಾರ್ಟ್. ಸೊ ದಿಸ್ x ಆಕ್ಸಿಸ್ ಅಲ್ಲಿ ಕಟ್ ಆಗ್ತಾ ಇದೆಯಲ್ಲ, ಫಸ್ಟ್ ಪಾಯಿಂಟ್ we call it as A point. In the x axis alli second point we call it as B point. Similarly y axis alli first point to C, second point to D. So rectangle type alli ide. Integral of x vary from A to B, y is vary from C to D, f of function of x comma y. So both are independent variable. dy dx can be regarded as the integral over the region bounded by the rectangle with the sides a, b, c, d. X equal to a, x equal to b, x axis to y equal to c and y equal to d. The integral can also be evaluated by writing in the form ಹೀಗೂ ಕೂಡ ಬರೀಬಹುದು. ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ x ಹಾಕಿ ಇಲ್ಲಿ y ಹಾಕ್ಬೋದು. ಸೊ x equal to a to b, ಇಲ್ಲಿ y equal to c to d ಅಷ್ಟೇ. ಸೊ ಹೀಗೂ ಕೂಡ ಚೇಂಜ್ ಮಾಡ್ಬೋದು. ಫಸ್ಟ್ ಇದು y ಇರೋದನ್ನ ಇಲ್ಲಿ ಹಾಕಿ x ಇರೋದನ್ನ ಇಲ್ಲಿ ಹಾಕೋದು, ಬಟ್ ಸೇಮ್ ವ್ಯಾಲ್ಯೂ ಇರುತ್ತೆ. ಸೇಮ್ ಎ ಬಿ ಸಿ ಡಿ, ವೈಗೆ ಸಿ ಡಿ, ಎಕ್ಸ್ಗೆ ಎ ಬಿ, ಎಫ್ ಆಫ್ ಎಕ್ಸ್ ವೈ ಡಿ ಎಕ್ಸ್ ಡಿ ವೈ. ಸೊ ಇಲ್ಲಿ ಚೇಂಜ್ ಆಗುತ್ತಿದ್ದು. ಸೊ ಫಸ್ಟ್ ಇದೆ ಎಕ್ಸ್ ಅಂತ ಬಂತಲ್ಲ, ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ ಆಗುತ್ತೆ, ಇಲ್ಲಿ ವೈ ಇರೋದ್ರಿಂದ ವೈ ಆಗುತ್ತೆ. ಫಸ್ಟ್ದು ವೈ. ಇಲ್ಲೇನಿದೆ ನೋಡ್ಕೋಬೇಕು, ಇಂಟೆಗ್ರಲಲ್ಲಿ ಯಾವ ವೇರಿಯೇಬಲ್ ಇದೆ ಅಂತ. ವೈ ವೇರಿಯೇಬಲ್ ಇದೆ, ಹಾಗಾಗಿ ಇಲ್ಲಿ ಡಿ ವೈ ಬರಬೇಕು. ಇಲ್ಲಿ ಎಕ್ಸ್ ವೇರಿಯೇಬಲ್ ಇದೆ, ಹಾಗಾಗಿ ಡಿ ಎಕ್ಸ್ ಇಲ್ಲಿ ಬರಬೇಕು. ಇಲ್ಲಿ ಡಿ ವೈ ಡಿ ಎಕ್ಸ್ ಅಂತ ಬರಿಬಾರ್ದು. ಗೊತ್ತಾಯ್ತಲ್ಲ, ಬಿ ಕೇರ್ಫುಲ್. ಫಸ್ಟ್ ಇಂಟೆಗ್ರಲಲ್ಲಿ ಏನು ಲಿಮಿಟ್ಸ್ ಇದೆ ನೋಡ್ಕೋಬೇಕು. ಸೊ ಇಲ್ಲಿ ವೈ ವೇರಿಯೇಬಲ್ ಇರೋದ್ರಿಂದ, ಇಂಟೆಗ್ರಲಲ್ಲಿ ವೈ ಲಿಮಿಟ್ಸ್ ಪ್ರೆಸೆಂಟ್ ಇರೋದ್ರಿಂದ ವೈದೇ ನೀವು ಎಲಿಮೆಂಟ್ ಹಾಕಬೇಕಾಗತ್ತೆ. ಇಲ್ಲಿ ವೈ ಎಲಿಮೆಂಟ್ ಹಾಕಬೇಕಿಲ್ಲಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ ವೇರಿಯೇಬಲ್ ಲಿಮಿಟ್ ಇದೆ, ಎಕ್ಸ್ದು ಲಿಮಿಟ್ ಇದೆ ಇಂಟೆಗ್ರಲ್ನಲ್ಲಿ. ಎಕ್ಸ್ ಲಿಮಿಟ್ಸ್ ಆರ್ ಪ್ರೆಸೆಂಟ್ ಫಸ್ಟ್ ಇಲ್ಲಿ, ಹಾಗಾಗಿ ಇಲ್ಲಿ ನಾವು ಎಕ್ಸ್ ಎಲಿಮೆಂಟನ್ನೇ ಹಾಕ್ಕೋಬೇಕಾಗತ್ತೆ. ಓಕೆ, ಎಲಿಮೆಂಟಲ್ ಲೆಂತ್ ಆ್ಯಂಡ್ ದಿ ವ್ಯಾಲ್ಯೂ ವಿಲ್ ಬಿ ದಿ ಸೇಮ್. ಸೊ ಹೀಗೆ ಬರೆದ್ರೂ ವ್ಯಾಲ್ಯೂ ಆನ್ಸರ್ ಸೇಮ್ ಇರುತ್ತೆ, ಹೀಗೆ ಬರೆದ್ರೂ ಆನ್ಸರ್ ಮಾತ್ರ ಸೇಮ್. ಬಟ್ ಬರೆಯೋ ಮೆಥಡ್ ಹೀಗಿರಬೇಕು. ಬೇರೆ ಥರನೇ ಬರೆದ್ರೆ ಅದಕ್ಕೆ ಮಾರ್ಕ್ಸ್ 0 ಆಗುತ್ತೆ. ವ್ಯಾಲ್ಯೂ ಸೇಮ್ ಇದ್ದರೂ ನೀವು ಇಲ್ಲಿ ಬರೆಯೋ ರೀತಿನಲ್ಲಿ ಡಿಫ್ರೆಂಟ್ ಇದ್ದರೆ ಸೊ 0ನೇ ಕೊಡೋದು. ಗೊತ್ತಾಯ್ತಲ್ಲ, ವ್ಯಾಲ್ಯೂ ಆನ್ಸರ್ ಸರಿ ಬಂದಿದೆ ಅಂದರೂ ಕೇಳಲ್ಲ. ಗೊತ್ತಾಯ್ತಲ್ಲ, ಅದಕ್ಕೆ ಇದು ಮಲ್ಟಿಪಲ್ ಇಂಟೆಗ್ರಲ್ಸಲ್ಲಿ ಕಾನ್ಸಂಟ್ರೇಟ್ ಮಾಡಿ ಬರಿಬೇಕು ಕರೆಕ್ಟಾಗಿ. ಇಲ್ಲಿ ಯಾವ ಇಂಟೆಗ್ರಲ್ದು ಲಿಮಿಟ್ಸ್ ಇದೆ, ಅದೇ ಇಂಟೆಗ್ರಲ್ದು ಎಲಿಮೆಂಟ್ ಇಲ್ಲಿರಬೇಕು, ಅದೇ ವೇರಿಯೇಬಲ್ದು ಎಲಿಮೆಂಟ್ ಇಲ್ಲಿರಬೇಕು ನಿಯರ್ ಆಗಿ. ಇಲ್ಲಿ ಲಾಸ್ಟಲ್ಲಿ ಎಂಡಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್. ಹಾಗೆ ಸಿಮಿಲರ್ಲಿ ಇಲ್ಲಿ ಫಸ್ಟ್ ಈ ಫಂಕ್ಷನ್ ಈ ಸೈಡಲ್ಲಿ ನಮಗೆ ಫಸ್ಟ್ ಇಲ್ಲಿ ಎಕ್ಸ್ ಸಿಗ್ತಾ ಇದೆ. ಎಕ್ಸ್ ಲಿಮಿಟ್ ಇಂಟೆಗ್ರಲ್ದು ಎಕ್ಸ್ ಲಿಮಿಟ್ ಆರ್ ಪ್ರೆಸೆಂಟು, ಹಾಗಾಗಿ ಎಕ್ಸ್ ಲಿಮಿಟೇ ಇರಬೇಕು. ನೆಕ್ಸ್ಟ್ ವೈ ಹಾಗೆ ಝೆಡ್ ಬೇರೆ ಥರ. ಆ್ಯಂಡ್ ದಿ ಸೇಮ್ ವ್ಯಾಲ್ಯೂ ವಿಲ್ ಬಿ ದಿ ಸೇಮ್. ಸೊ ಇಲ್ಲೂ ಸೇಮ್ ವ್ಯಾಲ್ಯೂ ಬಂದಿರುತ್ತೆ, ಬಟ್ ಬರೆಯೋ ಮೆಥಡ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. That is to say that when limits are constants, the integral can be evaluated in either way. So next ಹೀಗೆ ಒಂದು ರೀಜನ್ ಗೊತ್ತಾಯ್ತಲ್ಲ, ಒಂದು ಸರ್ಫೇಸ್ ಏರಿಯಾ ಆ ಥರ ಇದ್ದರೆ, ಅದು ರೆಕ್ಟಾಂಗ್ಯುಲರ್ ಶೇಪಲ್ಲಿ ಇದ್ದರೆ ಆ ರೀಜನ್ ಶೇಡೆಡ್ ರೀಜನ್ ರೆಕ್ಟಾಂಗಲ್ ಶೇಪಲ್ಲಿದೆ. ಇದು ಕರ್ವ್ ಶೇಪಲ್ಲಿದೆ ಈ ರೀಜನ್. ಗೊತ್ತಾಯ್ತಲ್ಲ. ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಸೊ ಎಕ್ಸ್ ಈಕ್ವಲ್ ಟು ಎ, ಎಕ್ಸ್ ಈಕ್ವಲ್ ಟು ಬಿ ಅಷ್ಟೇ. ಸೊ ಇಲ್ಲಿ ಎ ಎಫ್ ಬಿ ಇ ಎ ಇದೊಂದು ರೀಜನ್. ಇದು ಇಫ್ ಆರ್ ಇಸ್ ಎ ರೀಜನ್ ಆಫ್ ದಿ ಎಕ್ಸ್ ವೈ ಪ್ಲೇನ್, ಈ ಎಕ್ಸ್ ವೈ ಪ್ಲೇನಲ್ಲಿ ಒಂದು ರೀಜನ್ ಇದೆ, ಅದನ್ನು ಆರ್ ಅಂತ ಕಾಲ್ ಮಾಡಿದ್ದೀವಿ. ಪ್ಲೇನ್ ಬೌಂಡೆಡ್ ಬೈ ದಿ ಕರ್ವ್ಸ್. ವೈ ಏನಾಗುತ್ತೆ ಅಂದರೆ ವೈ ಈಕ್ವಲ್ ಟು ವೈ ಒನ್ ಆಫ್ ಎಕ್ಸ್, ವೈ ಈಕ್ವಲ್ ಟು ವೈ ಟು ಆಫ್ ಎಕ್ಸ್. ಆ್ಯಂಡ್ ದಿ ಲೈನ್ಸ್ ಏನಾಯಿತು, ಎಕ್ಸ್ ಈಕ್ವಲ್ ಟು ಎ, ಎಕ್ಸ್ ಈಕ್ವಲ್ ಟು ಬಿ. ವಿ ಹ್ಯಾವ್ ಇದು ಸರ್ಫೇಸ್ ರೀಜನ್ದು, ಸರ್ಫೇಸ್ ರೀಜನ್ ಎಫ್ ಆಫ್ ಎಕ್ಸ್ ಕಾಮ ವೈ. ಅದು ಗೊತ್ತಾಯ್ತಲ್ಲ,
ಸೊ y dx dy ಅಂತ. ಸೊ ಈಕ್ವಲ್ ಟು ನೆಕ್ಸ್ಟ್ ಏನಾಗುತ್ತೆ ಹೀಗೆ x ಈಕ್ವಲ್ ಟು a ಟು b, y ಏನಾಗಿದೆ y1 ಆಫ್ x ಆ್ಯಂಡ್ y2 ಆಫ್ x, f ಆಫ್ ಎಕ್ಸ್ ವೈ ಹಾಗೆ ಬರೆದಿದ್ದೇವೆ. ಇಲ್ಲಿ y ಬಂದಿರೋದ್ರಿಂದ ಇದೇನೋ ಜಸ್ಟ್ ಫಾರ್ಮುಲಾ ಆಯ್ತಾ, ಇದು ಫಾರ್ಮುಲಾ. ಆದರೆ ನಾವು ಇಲ್ಲಿ ಬರೆಯುವಾಗ ಲಿಮಿಟ್ಸ್ ಹಾಕ್ತೀವಲ್ಲ, ಲಿಮಿಟ್ಸ್ ಹಾಕಿರೋದ್ರಿಂದ y ಲಿಮಿಟ್ ಬರ್ತಾ ಇದೆ. ಇಲ್ಲಿ ಯಾವ ಲಿಮಿಟ್ ಇದೆ ಅಂತ ಇಲ್ಲ, ಬರೀ ರೀಸನ್ ಅಂತ ಇದೆ. ಹಾಗಾಗಿ ನಾವಿಲ್ಲಿ ಹೇಗೆ ಬೇಕಾದ್ರೂ ಬರಿಬೋದು, ಡಿ ಎಕ್ಸ್ ಡಿ ವೈ ಡಿ ಎಕ್ಸ್ ಅಂತ ಏನಾದರೂ ಬರಿಬೋದು. ಬಟ್ ಇಲ್ಲಿ ನಮಗೆ ಲಿಮಿಟ್ಸ್ ಹಾಕಿದ್ದೇವೆ, ಇಂಟಗ್ರೇಷನಲ್ಲಿ ಲಿಮಿಟ್ಸ್ ಫಸ್ಟ್ ಇಲ್ಲಿ ಬರೆದಿದ್ದೀವಲ್ಲ, y ಅಂತ ಬರೆದಿರೋದ್ರಿಂದ ಇಲ್ಲಿ y ಬರಬೇಕು, ಇಲ್ಲಿ y ಅಂತಲೇ ಬರಬೇಕು. ಅನಂತರ ಎಕ್ಸ್, ಇಲ್ಲಿ ಎಕ್ಸ್ ಇದೆ ಎಕ್ಸ್, ವೇರ್ y ಈಕ್ವಲ್ ಟು y1 ಆಫ್ ಎಕ್ಸ್ and y equal to y2 of x are the equations of the lower and upper part of the boundary curve respectively, being AEB1 curve ಇದು ಲೋಯರ್ ಲಿಮಿಟ್ ಅದು ಗೊತ್ತಾಯ್ತಲ್ಲ, ಆ್ಯಂಡ್ AFB ಇದು ಒಂದು ಅಪ್ಪರ್ ಲಿಮಿಟ್ ಅದು. ಬೌಂಡ್ರಿ ಲೋಯರ್, AEB is lower, first come first. So next upper part AFB ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಎಕ್ಸ್ ವೈ, ಸೊ ಈಗ ಎಕ್ಸ್ ಆಕ್ಸಿಸ್ ಅಲ್ಲ, y ಈಕ್ವಲ್ ಟು ಸಿ ಆ್ಯಂಡ್ y ಈಕ್ವಲ್ ಟು ಡಿ ಅಂತ ಇದೆ, ಎ ಡಿ ಬಿ ಸಿ ಎ ಆ ಥರ ಇರೋದು. ಫರ್ದರ್ ದಿ ಇಂಟೆಗ್ರಲ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್, ಹೀಗೂ ಕೂಡ ಬರೀಬೋದು. ಇದು ಜಸ್ಟ್ ಫಾರ್ಮುಲಾ ಇದ್ದು ಇಲ್ಲಿ ಹೇಗಿದೆ ಹಾಗೇ ಇದೆ, ಇದು ಕೂಡ ಗೊತ್ತಾಯ್ತಲ್ಲ. ಸೊ ಇಟ್ಸ್ ಸೇಮ್, ಬೋತ್ ಆರ್ ಸೇಮ್ ಇದೆ. ಬಟ್ ಇಲ್ಲಿ ನೋಡಿ y ಈಕ್ವಲ್ ಟು ಸಿ ಟು ಡಿ ಅಂತ ಹಾಕಿದ್ದೀವಿ, ಸಿ ಟು ಡಿ. ಎಕ್ಸ್ ಏನಾಗ್ತಾ ಇದೆ, ಎಕ್ಸ್ ಈಕ್ವಲ್ ಟು x1 ಆಫ್ ವೈ x2 ಆಫ್ ವೈ. ಹಾಗಾಗಿ ಇಲ್ಲಿ ಎಕ್ಸ್ ಇರೋದ್ರಿಂದ ಇಲ್ಲಿ ಎಕ್ಸ್ದೇ ಇಂಟಗ್ರೇಷನ್ದು ಎಲಿಮೆಂಟ್ ಹಾಕಬೇಕು. ಇಂಟಗ್ರಲಲ್ಲಿ ಎಕ್ಸ್ ಲಿಮಿಟ್ಸ್ ಆರ್ ಪ್ರೆಸೆಂಟ್. ಸೊ ಹಾಗಾಗಿ ಇಲ್ಲಿ ನಾವೇನು ಬರಿಬೇಕಾಗತ್ತೆ, ಎಕ್ಸ್ ಎಲಿಮೆಂಟ್ ಲೆಂತೆ ಬರಿಬೇಕು. ಇದು ನೆಕ್ಸ್ಟ್ ಆಫ್ಟರ್ ದಟ್ ವೈ ಹಾಗೆ, where x equal to x1 of y, x equal to x2 of y are the equations of the left and right part of the boundary curve. ಇದು ಲೆಫ್ಟ್ ಪಾರ್ಟ್ ಆ್ಯಂಡ್ ಇದು ರೈಟ್ ಪಾರ್ಟ್. ಹಾಗೆ ರೈಟ್ ಪಾರ್ಟ್ ಆಫ್ ದಿ ಬೌಂಡ್ರಿ ಕರ್ವ್ ರೆಸ್ಪೆಕ್ಟಿವ್ಲಿ ಬೀಯಿಂಗ್ ಸಿ ಎ ಡಿ ಇದೆಯಲ್ಲ, ಇಲ್ಲಿ ಬರುತ್ತಲ್ಲ ಇದು. ಸೊ ಇದು ಎಕ್ಸ್ ಈಕ್ವಲ್ ಟು x1, ಇದು ಹೀಗೆ x2 ಆಫ್ ವೈ, ಇದು x1 ಆಫ್ ವೈ. ಇದು ಲೆಫ್ಟ್ ಪಾರ್ಟ್, ಇದು ರೈಟ್ ಪಾರ್ಟ್. ರೀಜನಲ್ಲಿ ಸಿ ಎ ಡಿ ಅಂತ ಹೇಳಿದ್ರೆ ನೋಡಿ, ಸಿ ಎ ಡಿ ಏನಾಯಿತು, ಲೆಫ್ಟ್ ಪಾರ್ಟ್ ಆಯಿತು ಗೊತ್ತಾಯ್ತಲ್ಲ, ಲೆಫ್ಟ್ ಪಾರ್ಟು ಸಿ ಎ ಡಿ. ರೈಟ್ ಪಾರ್ಟ್ ಏನು, ಸಿ ಬಿ ಡಿ. ಸೊ ಸಿ ಬಿ ಡಿ ಈಸ್ ರೈಟ್ ಪಾರ್ಟ್. ಇದು ಲೆಫ್ಟ್ ಪಾರ್ಟ್, ಇದು ರೈಟ್ ಪಾರ್ಟ್ ಅಷ್ಟೇ, ಲೆಫ್ಟ್ ಇದು ರೈಟ್. It should be observed that if a function of x is involved as a limit in the double integral, it corresponds to y, in which case the limits for x will be constant. Similar argument holds good for a function of y in the limit and also in the case of triple integral involving three variables x, y, z. So, a form of triple integral ಹೇಗೆ ಬರೆಯೋದು ಅಂದರೆ ಹೀಗೆ, ಐ ಅಂದರೆ ಇಂಟೆಗ್ರಲ್ ಅಂತ, ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಈಕ್ವಲ್ ಟು ಎ ಟು ಬಿ, ವೈ ಈಕ್ವಲ್ ಟು y1 ಆಫ್ ಎಕ್ಸ್ ಟು y2 ಆಫ್ ಎಕ್ಸ್, z ಈಕ್ವಲ್ ಟು z1 ಆಫ್ ಎಕ್ಸ್ ವೈ ಟು z2 ಆಫ್ ಎಕ್ಸ್ ವೈ, ಎಫ್ ಆಫ್ ಎಕ್ಸ್ ವೈ ಝೆಡ್. ಇಲ್ಲಿ z ಇದೆಯಲ್ಲ, ಫಸ್ಟ್ದು z ಇದೆ, ಹಾಗಾಗಿ z ತಗೋಬೇಕು ಗೊತ್ತಾಯ್ತಲ್ಲ. ಈ ಲಿಮಿಟ್ಸಲ್ಲಿ z ಇರೋದ್ರಿಂದ z ತಗೋಬೇಕಾಗತ್ತೆ. ನೆಕ್ಸ್ಟ್ ಆಫ್ಟರ್ ದಟ್ ಏನಾಗಿದೆ, y ಇದಿದೆ ಗೊತ್ತಾಯ್ತಲ್ಲ, y ತಗೊಳ್ಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ ಎಕ್ಸ್ ಹಾಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.